ಆತ್ಮೀಯ H16 ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಇದು ಮಲ್ಲಪ್ಪ ಜೊತೆ. ಮೇಲೆ ನಾವು ಈ ಭ್ರಷ್ಟಾಚಾರದ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇರ್ತೀವಿ. ಅವರು KPSC ಬಗ್ಗೆ ಅಂತ ಭಾಳಷ್ಟು ಮಾತಾಡಿದ್ವಿ. ಅದೇನ ಅವ್ರ ವ್ಯವಹಾರದ ಗೂಡು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೂ ಕೆಲವೊಮ್ಮೆ ಏನೋ ಒಳ್ಳೆ ಕೆಲಸನೂ ಮಾಡಿರ್ತದೆ, ಇಲ್ಲ ಅಂತಲ್ಲ, ಅದನ್ನು ಹೇಳಬೇಕಾಗ್ತದೆ. ಅದರಲ್ಲೂ ಮುಖ್ಯವಾಗಿ ಒಂದು 24 ಹುದ್ದೆಗಳು ಅಂದ್ರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪೋಸ್ಟ್ ಹೇಗೆ ಎಕ್ಸಾಮ್ ಕರೆದಿದ್ರು, ಪರೀಕ್ಷೆ ಕರೆದಿದ್ರು. ಪರೀಕ್ಷೆ ಕೊಡ್ತವ್ರಲ್ಲೇ 24 ಜನರಲ್ಲಿ 10 ಜನ ಕಳಂಕಿತರು ಅನ್ನೋದು OMR ಅಂದ್ರೆ ಆಪ್ಟಿಕಲ್ ಮಾರ್ಕ್ಸ್ ರೆಕಗ್ನಿಷನ್. ಇವು ತಿದ್ದಿದಾರ, ಛೇಡ್ಛಾಡ್ ಮಾಡಿದಾರ, ಅದರ ಮೂಲಕ ಸೆಲೆಕ್ಷನ್ ಆಗಿದ್ದಾರೆ ಅಂತೇಳಿ ಒಂದಿಷ್ಟು ರಿಪೋರ್ಟ್ ಕೊಟ್ಟದ. ಅದು KPSCಯಿಂದ ಶಿಫಾರಸಾದಂಥ ಒಂದು ಸಂಸ್ಥೆ. ಅದು ಅಂದರೆ ಎನ್ಕ್ವೈರಿ ಅಕ್ರಮ ಪತ್ತೆ ತನಿಖಾ ಸಮಿತಿ ಆ ರೀತಿಯಾಗಿ ಹೇಳಿದ. ಆ ಆಯೋಗದ ಮೊದಲನೇದಾಗಿ ಸದಸ್ಯರಿದ್ದಂಥವರು ಡಾಕ್ಟರ್ ಶಾಂತಾ ಹೊಸಮನಿ ನೇತೃತ್ವದಲ್ಲಿ BV ಗೀತಾ ಮತ್ತು ಮುಸ್ತಫಾ ಹುಸೇನ್ ಅವರು ಎನ್ಕ್ವೈರಿ ಸ್ಟಾರ್ಟ್ ಮಾಡ್ತಾರೆ. 2023 ಅದೇನು ರಿಪೋರ್ಟ್ ಬಂದ ತಕ್ಷಣ, ರಿಪೋರ್ಟ್ ಅಂದರೆ ಏನು ವರದಿ ಮಾಡ್ತಾರೆ. ಇಲ್ಲಪ್ಪ ಅನ್ಯಾಯ ಆಗ್ಯದ ಅಂತೇಳಿ ಎಕ್ಸಾಮ್ ಕೊಡ್ತಂಥವ್ರು ಅದನ್ನು ಆಯೋಗಕ್ಕೆ ಏನಪ್ಪ ಅಂದ್ರೆ ತಕರಾರು ಹಾಕಿದಾಗ ಸಹಜವಾಗಿ ಈ 3 ಜನರ ಉಪಸಮಿತಿ ನೇಮಿಸ್ತಾರೆ KPSC ಅವರು. ಆಮೇಲೆ ಅದು ಯಾಕೋ ಸರಿಯಾಗಿ ಡೆವಲಪ್ಮೆಂಟ್ ಆಗುವುದಿಲ್ಲ. ಆಗ ಇನ್ನೊಬ್ಬರು ವಿಜಯಕುಮಾರ್ D ಕುಚನೂರಿ ಅಧ್ಯಕ್ಷತೆಯಲ್ಲಿ R ಗಿರೀಶ್, MB ಹೆಗ್ಗಣ್ಣವ್ರು, ಮುಸ್ತಫಾ ಹುಸೇನ್, SA BV ಗೀತಾ ಅವ್ರನ್ನೊಳಗೊಂದು ಏನಪ್ಪ ಅಂದ್ರೆ 5 ಮಂದಿ ಸಮಿತಿ ಮಾಡ್ತಾರೆ. ಅವ್ರದಿಂದವ್ರ ತನಿಖೆ ಮಾಡಿ ಹೌದು ಅಕ್ರಮ ನೋಡೋದು ಸರಿಯದ ಖರೆಯದ, ಅದಕ್ಕೆ ಅವ್ರ ಶಿಕ್ಷೆ ಆಗಲಿ ಅಂತೇಳಿ ಕೆಲವೊಂದು ಶಿಫಾರಸನ್ನು ಮಾಡ್ತಾರೆ ಆಯೋಗಕ್ಕೆ. KPSCಗೆ ಏನು ಶಿಫಾರಸು ಮಾಡ್ತಾರಪ್ಪ ಅಂದ್ರೆ, ತನಿಖಾ ವರದಿಯಲ್ಲಿ ತಿಳಿಸಿರುವ ಕಳಂಕಿತ ಅಭ್ಯರ್ಥಿಗಳ ಆಯ್ಕೆ ರದ್ದುಪಡಿಸಬೇಕು. ಯಾರು ಅವರು ಕಳಂಕಿತರು? 24ರಲ್ಲಿ 10 ಜನ ಯಾರವರು ಅಂದಾಗ ವಿಶ್ವಾಸ್ S ಅನ್ನುವಂಥವ್ರು, ಸಿಂಚನ MS ಎರಡನೇದವರು, ಮೂರನೇದಾಗಿ ಭುವನ್ GL ಅನ್ನೋರು, ನಾಲ್ಕನೇದಾಗಿ ನವೀನ್ ಗೋವಿಂದಪ್ಪ ಹುಸರೆಡ್ಡಿ ಅನ್ನುವಂಥವ್ರು, 5ನೇದಾಗಿ ವಿಶ್ವನಾಥ್ B ಅನ್ನುವಂಥವ್ರು, 6ನೇದಾಗಿ ಶ್ರೀಧರ್ ಹೊಸಮನಿ ಎನ್ನುವಂಥವ್ರು,